ಅವಾಗ ನಂಗೆ ಆಕ್ಸಿಡೆಂಟ್ ಆದಾಗ ಅಲ್ಲಿರೋ ನನ್ನ ಫ್ರೆಂಡ್ಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. 3 ತಿಂಗಳು ಬೆಡ್ ರೆಸ್ಟ್ ತಗೋಬೇಕಂತ ಡಾಕ್ಟರ್ ಹೇಳಿದ್ರು. ನಮ್ ತಂದೆ ಸಾಯುವಾಗ ನನ್ಗೊಂದ್ ಮಾತು ಕೊಟ್ಟಿದ್ರು, ಏನಂದ್ರೆ ನಿನ್ಗೆ ಎಷ್ಟೇ ಕಷ್ಟ ಬಂದ್ರು ನೀವು ಅಮ್ಮನ್ ಕೆಲ್ಸ ಕಳಿಸ್ಬೇಡ ಅಂತ. ಆದ್ರೆ ಅದನ್ನ ಈಡೇರ್ಸಕ್ ಆಗ್ಲಿಲ್ಲ. ಯಾಕಂದ್ರೆ ನಾನ್ ಬೆಡ್ ರೆಸ್ಟ್ ಅಲ್ಲಿ ಇದ್ದಾಗ ಮನೆ ನಿಭಾಯಿಸಕ್ಕಾಗಲ್ಲ ಅಂತ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು. ಮತ್ತೆ ನನ್ಗೊಂದ್ ಆಸೆ ಇತ್ತು, ನಾನಾದ್ರೂ ಓದಕ್ಕಾಗ್ಲಿಲ್ಲ, ನನ್ ತಂಗಿನಾದ್ರೂ ಚೆನ್ನಾಗ್ ಓದ್ಸಾನ ಅಂತ. ಆದ್ರೆ ಅವಳಿಗೆ ಸ್ಕೂಲ್ ಬಿಟ್ಟು ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿ ಬಂದಿತ್ತು. ಗ್ರೇಟ್ ಸರ್, ನೀವು ತುಂಬಾ ಕಷ್ಟಪಟ್ಟು ಇಲ್ಲಿ ಗಂಟೆ ಬಂದಿದ್ದೀರಾ. 2 ನಿಮಿಷ ಬರ್ತಾ ಇದ್ದೀನಿ, ನಿಂದೆಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ. ಸರ್, ಮುಂದಕ್ಕೆ ಕತೆ ಏನಾಯ್ತು ಅಂತ ಹೇಳಿ ಸರ್. ಮುಂದಕ್ಕೆ ನನ್ಗೆ ಇವಾಗ ಹೇಳಕ್ ಟೈಮ್ ಇಲ್ಲ. ನೀನೇನೋ ಒಂದ್ ಕತೆ ಬರ್ಕೊಂಡು ಫಿಲಮ್ ಮಾಡೋಗ್. ನೀನ್ ಇಷ್ಟೊತ್ತವರೆಗೂ ಹೇಳಿದ ಕತೆ ಸುಳ್ಳು ಅಂತ ಗೊತ್ತು, ಆದ್ರೆ ನೀನ್ ನಿಜವಾದ ಕತೆ ಇನ್ ಮುಂದೆ ನಾನ್ ಬರೀತೀನಿ. ಓ, ಇದು ಕನ್ಸ. ಎಚ್ಚರ ಆಗಿಲ್ಲ ಅಂದಿದ್ರೇನೆ ಚೆನ್ನಾಗಿರ್ತಿತ್ತು. ಮುಂದಕ್ಕೆ ಏನಾಯ್ತಿತ್ತು ಅಂತನಾದ್ರೂ ಗೊತ್ತಾಯ್ತಿತ್ತು.